ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಹಾಸನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ತಾಯಿದ್ದೀನಿ. ಬೆಂಗಳೂರು ನನ್ನ ತಾಯಿ ಮನೆ. ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರಲ್ಲೇ. ನಾವು ಹೆಣ್ಮಕ್ಳಿಗೆ ಹೇಗೆ ಅಂದರೆ, ನಾವು ದೊಡ್ಡವರಾಗಿ ಮದುವೆ ಆಗಿ ನಮಗೆ ಮಕ್ಕಳಾಗಿ ನಮ್ಮ ಮಕ್ಳಿಗೆ ಮಕ್ಕಳಾದರೂ ನಮ್ಮ ಉಸಿರಿರೋವರೆಗೂ ನಾವು ಹುಟ್ಟಿ ಬೆಳೆದಿರೋ ಊರು ನಮಗೆ ತುಂಬ ಪ್ರಿಯವಾಗಿರುತ್ತೆ. ಸೊ ನಮ್ಮ ಹಳ್ಳಿಯಿಂದ, ನಾನಿರೋ ಹಳ್ಳಿಯಿಂದ ಬೆಂಗಳೂರಲ್ಲಿ ಇರೋ ನಮ್ಮ ಅಮ್ಮನ ಮನೆವರೆಗೂ 250 ಕಿಲೋಮೀಟ್ರ್ ಇದೆ. ಸೊ 250 ಕಿಲೋಮೀಟ್ರ್ ಎರಡು ವರ್ಷ ಮಗು ಇಟ್ಕೊಂಡು ಪ್ರಯಾಣ ಮಾಡೋದು ತುಂಬ ಸುಲಭ ಅಲ್ಲ. ನಿಮಗೆ ಗೊತ್ತಿರುತ್ತೆ ಮಕ್ಕಳಿರೋರಿಗೆ. ಇನ್ನೊಂದೇನೆಂದರೆ, ನಮ್ಮ ಸ್ವಂತ ಗಾಡೀಲಿ ಹೋಗೋದೇ ಬೇರೆ, ಖುಷಿನೇ ಬೇರೆ. ಅದೇ ನಮ್ಮ KSRTC ಹೋಗೋ ಖುಷಿನೇ ಬೇರೆ. ಯಾಕೆ ಅಂತಂದರೆ, KSRTC ಬಸ್ಸಲ್ಲಿ ಪ್ರಯಾಣ ಶುರು ಆದಮೇಲೆ ಎಲ್ಲೋ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಅವ್ರು ನಿಲ್ಲಿಸ್ತಾರೆ. ಒಂದಿಷ್ಟು ಟೈಮ್ ಅಂತೇಳಿ ಕೊಡ್ತಾರೆ. ತಿಂಡಿ ಮಾಡ್ಕೊಳ್ಳೋರು ತಿಂಡಿ ಮಾಡ್ಕೋತಾರೆ ಆ ಟೈಮಲ್ಲಿ. ಕೆಲವರು ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗ್ತಾರೆ. ಮಕ್ಳಿಗೆ ಏನಾದ್ರು ಕೊಡಿಸೋರಿದ್ರೆ ಮಕ್ಳಿಗೆ ಕರ್ಕೊಂಡೋಗಿ ಕೊಡಿಸ್ತಾರೆ. ಕೆಲವರು ಕೂತು ಸಾಕಾಗಿರುತ್ತೆ, ಕಾಲೆಲ್ಲ ನೋವು ಅಂಥವ್ರು 2 ನಿಮಿಷ ಬಸ್ಸಿಂದ ಇಳಿದು 2 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಬಸ್ ಹತ್ತುತ್ತಾರೆ. ಸೊ ಅವ್ರು ನಿರ್ದಿಷ್ಟವಾದ ಒಂದು ಸಮಯ ಕೊಟ್ಟಿರ್ತಾರಲ್ಲ, ಆ ಸಮಯದಲ್ಲಿ ಡ್ರೈವರ್ ಕೂಡ ವಾಪಸ್ ಬಂದು ಯಾರಾದರೂ ಬರದಿರೋರು ಇದ್ದರೆ ಅವ್ರನ್ನೂ ಬರೋವ್ರಿಗೂ ಕಾದು ಆಮೇಲೆ ಪ್ರಯಾಣ ಮುಂದುವರ್ಸೋದು. ಸೊ ಮೇನ್ ಹಾಸನ ಸಿಟಿಯಿಂದ ಬೆಂಗಳೂರು ಮೆಜೆಸ್ಟಿಕ್ಗೆ 3-3.5 ಅವರ್ ಪ್ರಯಾಣ. ಸೊ KSRTC ಬಸ್ಸಲ್ಲಿ ಹೋಗೋದೇ ಒಂದು ಚೆಂದ. ಕೆಲವರು ಕಿರಿಕಿರಿ ಅನಿಸ್ಬೋದು, ಬಟ್ ನನಗೆ ತುಂಬ ಇಷ್ಟ. ಯಾಕಂದರೆ ಪಕ್ಕದಲ್ಲಿ ನಮಗೆ ಗೊತ್ತಿರೋರೇ ಕೂತಿರ್ತಾರೆ. ಪ್ರತಿ ಸರಿ ನಮ್ಗೆ ಗೊತ್ತಿರೋರೇ ಕೂತಿರಲ್ಲ. ಅವ್ರದ್ದು ಹೊಸ ಪರಿಚಯ ಆಗುತ್ತೆ. ಅವ್ರನ್ನ ನಾವು ಮಾತಾಡಿಸ್ತೀವಿ, ನಮ್ಮನ್ನು ಅವ್ರು ಮಾತಾಡಿಸ್ತಾರೆ. ಅದೊಂಥರ ಖುಷಿ. ಆಮೇಲೆ ನನ್ನ ಮಗಳು 2 ವರ್ಷ ಅಲ್ವಾ, ಸ್ವಲ್ಪ ಹೊತ್ತು ಮಲ್ಕೋತಾಳೆ. ಆಮೇಲೆ ಅಕ್ಕಪಕ್ಕದವ್ರು ಆ ಸೀಟು ಈ ಸೀಟು, ಹಿಂದಿನ ಸೀಟು ಮುಂದಿನ ಸೀಟು ಎಲ್ಲರನ್ನೂ ಮಾತಾಡಿಸ್ತಾಳೆ. ಅದು ಒಂದು ಚೆಂದ. ಅವಳಿಗೂ ಒಂದು ಖುಷಿ, ಎಲ್ಲರೂ ಹೊಸಬ್ರು ಅಂತೇಳಿ ಅವಳೇ ಪರಿಚಯ ಮಾಡ್ಕೋತಾಳೆ. ಸೊ ಬೆಂಗಳೂರಿಗೆ ಹೋಗೋದೇ ಒಂದು ಖುಷಿ ಇವಾಗ ನನಗೆ. ಅಲ್ಲಿ ನಮ್ಮಮ್ಮ ನನಗೋಸ್ಕರ, ನನ್ನ ಮಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಯಾವಾಗ ಊರು ಬರುತ್ತೆ ಅಂತ ಕಾಯ್ತಿರ್ತೀನಿ. ಒಂದು ಸ್ವಲ್ಪ ದಿನ ಇರ್ತೀನಿ, ಒಂದು 4-5 ದಿನ. ಆಮೇಲೆ ವಾಪಸ್ ಹಾಸನಕ್ಕೆ ಹೋಗ್ತೀನಿ ನಾನು. ಸೊ ಇನ್ನೇನು ಬೆಂಗಳೂರು ಹತ್ರ ಬರುವಾಗ ಇದ್ದಿದ್ದು ಖುಷಿ, ಬಂತಲ್ವಾ ಅಂತ. ಬೇರೆಲ್ಲ ಊರು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಶಿವಮೊಗ್ಗ ಎಲ್ಲ ತುಂಬ ಒಳ್ಳೆ, ಶಿವಮೊಗ್ಗ ಮಡಿಕೇರಿ ಎಲ್ಲ ತುಂಬ ಒಳ್ಳೆ ಜಾಗ. ಆದರೂ ನಾವು ಹುಟ್ಟಿ ಬೆಳೆದಿರೋ ಊರು ನಮಗೆ ತುಂಬ ಹತ್ತಿರವಾಗಿರುತ್ತೆ, ತುಂಬ ಪ್ರಿಯವಾಗಿರುತ್ತೆ. ಅಂತೂ ಬೆಂಗಳೂರು ಬಂತು ನೋಡಿ. ಇದು ನಮ್ಮ ಮನೆಗೆ ಹೋಗೋ ದಾರಿ ನೋಡಿ. ಬೆಂಗಳೂರು ನೋಡೋದಕ್ಕೆ ಚೆಂದ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಪ್ರತಿ ದಾರಿಲೂ ಪ್ರತಿ ಬೀದಿಲೂ ಮರಗಳಿರುತ್ತೆ. ನೋಡೋಕ್ಕೆ ಚೆಂದ ಬೆಂಗಳೂರು. ಅಷ್ಟು ಖುಷಿ. ಎಲ್ಲರಿಗೂ ಉಳಿಯೋಕ್ಕೆ ಜಾಗ ಕೊಡೋ ಊರೇ ಬೆಂಗಳೂರು. ಎಲ್ಲೆಲ್ಲಿಂದ ಬಂದು ಬೆಂಗಳೂರಲ್ಲೇ ಇರ್ತಾರೆ. ಸೊ ನಮ್ಮೂರು, ನಮ್ಮ ಹೆಮ್ಮೆಯ ಬೆಂಗಳೂರು ಇದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ಮನೆಗೆ ಹೋಗ್ತಾಯಿದ್ದೀನಿ. ವಾಪಸ್ ಬಂದಮೇಲೆ ನಿಮಗೆ ಹೇಗಿತ್ತು ಅಂತ ಹೇಳಿ ವಿಷಯ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.